ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೀತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕಾಗಿ ಸೈನ್ಸಲ್ಲಿ ಥರ್ಡ್ ಪಾರ್ಟ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. 60+ ಫಿಕ್ಸ್ ಮಾರ್ಕ್ಸ್ನ ಒಂದು ವಿಡಿಯೋ. ಸೊ ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಿದೆ. ಸೊ 60+ ಇದೆ ನೋಡಿ. ಫಸ್ಟ್ ಪಾರ್ಟ್ ಬಂದುಬಿಟ್ಟು ಫಿಸಿಕ್ಸ್ ಇದೆ, ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿ ಇದೆ, ಥರ್ಡ್ ಪಾರ್ಟ್ ಬಂದುಬಿಟ್ಟು ಇದು ಬಯೋಲಜಿ ಇದೆ. ಸೊ ಖಂಡಿತವಾಗಿಯೂ ಬರ್ತವೆ. ನಿಮ್ಮ ಎನ್ವಲ್ಗೂ ಕೂಡ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರತಿದಿನ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಎಕ್ಸಾಮ್ ಮುಗಿಯೋರ್ಗೂ ಕೂಡ. ಸೊ ಡೈಲಿ ಲೈವ್ ಕ್ಲಾಸ್ ಮಾಡ್ತೀವಿ. ಸೊ ಖಂಡಿತವಾಗಿ ಬಂದು ಜಾಯ್ನ್ ಆದರೆ ನಿಮ್ಮದು ಸ್ಕೋರು ಕೂಡ ಆಗ್ತದೆ. ಫ್ರೀ ಲೈವ್ ಕ್ಲಾಸ್ ಇದ್ದಾವೆ. ಜೀವ ವಿಜ್ಞಾನದಲ್ಲಿ ಪ್ರತಿ ಪರೀಕ್ಷೆಗೂ ಕೇಳ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ಒಂದು ಹೃದಯ ತಪ್ಪಿದರೆ ಮೆದುಳು, ಇವೆರಡರಲ್ಲಿ ಒಂದು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಸಿಂಪಲ್ ಡಯಾಗ್ರಾಮ್ಗೆ ಬರ್ತಕ್ಕಂಥದ್ದು ಪತ್ರರಂಧ್ರಗಳು, ಅದು ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ, ನೆಫ್ರಾನ್ ಅಥವಾ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಸೊ ಇದನ್ನು ನೀಟಾಗಿ ಸ್ವಲ್ಪ ಕಲ್ಕೊಡ್ರಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಸ್ವಲ್ಪ ಲಾಂಗ್ ಕ್ವಶನ್ಸ್ಗೆ ಬರೋಣ. ಇಲ್ಲಿ ವ್ಯತ್ಯಾಸಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಾವು ಪ್ರತಿ ಪರೀಕ್ಷೆಗಳಲ್ಲಿನೂ ಕೂಡ 2 ಅಥವಾ 1 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನೋಡ್ತಾನೆ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಅಂತಕ್ಕದ್ದನ್ನು ಕೇಳ್ತಾರೆ. ಬಹಳ ಸಲ ಕೇಳಿದ್ದಾರೆ. ಆಮ್ಲಜನಕ ಸಹಿತದಲ್ಲಿ ಆಮ್ಲಜನಕದ ಉಪಸ್ಥಿತಿ ಇರ್ತದೆ, ಆಮ್ಲಜನಕ ರಹಿತದಲ್ಲಿ ಆಮ್ಲಜನಕದ ಅನುಪಸ್ಥಿತಿ ಇರ್ತದೆ. ಇದು ಒಂದೇದು. ಎರಡನೇದೇನಪ್ಪ ಅಂತಂದ್ರೆ ಆಮ್ಲಜನಕ ಸಹಿತದಲ್ಲಿ ಅನಿಲದ ವಿನಿಮಯ ನಡೀತದ, ಆಮ್ಲಜನಕ ರಹಿತದಲ್ಲಿ ಅನಿಲದ ವಿನಿಮಯ ನಡೆಯೋದಿಲ್ಲ. ಆಮ್ಲಜನಕ ಸಹಿತ ಉಸಿರಾಟ ಮೆಟ್ರೋಕಾಂಡ್ರಿಯಾದಲ್ಲಿ ನಡೆದ್ರೆ, ಆಮ್ಲಜನಕ ರಹಿತ ಕೋಶದ್ರವ್ಯದಲ್ಲಿ ನಡೀತದೆ. ಆಮ್ಲಜನಕ ಸಹಿತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆದರೆ, ಆಮ್ಲಜನಕ ರಹಿತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಏನಾಗ್ತದಪ್ಪ ಅಂದರೆ ಬಿಡುಗಡೆ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ ನೋಡಿ. ಇದು ಇಂಪಾರ್ಟೆಂಟ್ ಅದ. ಅಪಧಮನಿ ಹೃದಯದಿಂದ ರಕ್ತವನ್ನು ದೇಹದ ಇತರೆ ಭಾಗಗಳಿಗೆ ಸಾಗಿಸ್ತದೆ. ದಪ್ಪ ಭಿತ್ತಿ ಹೊಂದಿರೋದ್ರಿಂದ ರಕ್ತ ಹೆಚ್ಚು ಒತ್ತಡದಿಂದ ಹರಿತದ, ಕವಾಟಗಳು ಹೊಂದಿರೋದಿಲ್ಲ. ಆದರೆ ಅಭಿಧಮನಿಗಳು ದೇಹದ ಇತರೆ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಏನು ಮಾಡ್ತಾವಪ್ಪ ಅಂತಂದರೆ ಸಾಗಿಸ್ತಾವ. ಆಮೇಲೆ ತೆಳುವಾದ ಭಿತ್ತಿಯನ್ನು ಹೊಂದಿರೋದ್ರಿಂದ ರಕ್ತದ ಕಡಿಮೆ ಒತ್ತಡದಿಂದ ಹರಿತದೆ, ಇದಕ್ಕೆ ಕವಾಟಗಳು ಇರ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸೂತ್ರ ಕಂಪ್ಲೀಟ್ ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿಂದು ನರವ್ಯೂಹ ವ್ಯವಸ್ಥೆ ಮತ್ತು ಏನು ಕೇಳಿದ್ದಾರೆ ಹಾರ್ಮೋನಿನ ವ್ಯವಸ್ಥೆ ಅಂತಕ್ಕಂಥ ಒಂದು ವ್ಯತ್ಯಾಸ ಇದೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸ, ಆಮೇಲೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸ, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವಿನ ವ್ಯತ್ಯಾಸ. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಫ್ರೆಂಡ್ಸ್. ಸೊ ಚೆನ್ನಾಗಿ ನೀವೇನು ಮಾಡಬೇಕು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಸೊ ಪ್ರಾಕ್ಟೀಸ್ ಆದ್ರೇ ಇದು ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದೇ ಇಲ್ಲ. ಓಕೆನಾ. ಎಸ್. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಮೆದುಳಿನ ಭಾಗ ಮತ್ತು ಕಾರ್ಯಗಳು ಪ್ರತಿ ಸಾರಿ ಕೇಳ್ತಾರೆ. ಸೊ ಮೆದುಳಿನಲ್ಲಿ ಮುಮ್ಮೆದುಳು ಇದೆ, ಅದರಲ್ಲಿ ಮಹಾಮಸ್ತಿಷ್ಕ ಮಾಡ್ತಕ್ಕಂಥ ಕೆಲಸ ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ, ಮಾತು ಕೇಳೋದು, ನೋಡೋದು, ರುಚಿ. ಇನ್ನು ಡೈಯನ್ಸೆಫ್ಲಾನ್ ಅಂತ ಇದೆ, ಅದು ಹೈಪೋಥಲಾಮಸ್, ದೇಹದ ಉಷ್ಣತೆಯ ನಿಯಂತ್ರಣ, ನೀರಿನ ಸಮತೋಲನ ಮಾಡ್ತದೆ. ಮಧ್ಯದ ಮೆದುಳು ಈ ಮೆದುಳಿನಿಂದ ಬಂದ ಮಾಹಿತಿಯ ಸಂಕೇತಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಮುಮ್ಮೆದುಳಿಗೆ ರವಾನೆಯನ್ನು ಮಾಡ್ತದೆ. ಫಾನ್ಸ್ ಆಹಾರವನ್ನು ಅಗಿತದ, ಮುಖದ ಭಾವನೆಗಳ ನಿಯಂತ್ರಣ. ಅನುಮಸ್ತಿಷ್ಕ ನಡೆಯಲು, ಓಡಲು, ಜಿಗಿಯಲು. ಮನುಷ್ಯರ ಉಸಿರಾಟ, ಹೃದಯದ ಬಡಿತವನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಕೆಲಸವನ್ನು ಮಾಡ್ತದೆ. ಇನ್ನು ನಿರ್ನಾಳ ಗ್ರಂಥಿಗಳಂತ ಬರ್ತವೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ಯಾವ ಗ್ರಂಥಿ ಯಾವ ಸ್ಥಾನದಲ್ಲಿದೆ, ಅದು ಸ್ರವಿಸ್ತಕ್ಕಂಥ ಹಾರ್ಮೋನ್ ಯಾವುದು, ಅದರ ಕೆಲಸ ಏನು ಅಂತಕ್ಕಂಥದ್ದಿದೆ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ಖಂಡಿತವಾಗಿರ್ತಕ್ಕಂಥ ಇಲ್ಲಿಂದ ಪ್ರಶ್ನೆಗಳು ನಿಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಬಂದೇ ಬರ್ತದೆ. ವಿಶೇಷವಾಗಿ ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ, ಓಕೆ, ಆಡ್ರಿನಲ್ ಗ್ರಂಥಿ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇಲ್ಲೆಲ್ಲವನ್ನು ಕೂಡ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರು ಕೂಡ ಸಾಕು. ಇಲ್ಲಿ ಇನ್ಸುಲಿನ್ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ, ನಿಮಗೆ ಗೊತ್ತಿದೆ, ಸಕ್ಕರೆ ಕಾಯಿಲೆ ಅಂತಾರೆ. ಆಮೇಲೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಯಾವುದಕ್ಕೆ ಕರೀತಾರೆ, ಆಡ್ರಿನಲಿನ್ ಅಂತ ಕರೀತಾರೆ. ಆಮೇಲೆ ಪುರುಷರಲ್ಲಿರ್ತಕ್ಕಂಥದ್ದು ಟೆಸ್ಟೋಸ್ಟಿರಾನ್ ಇದೆ, ಸ್ತ್ರೀಯರಲ್ಲಿರ್ತಕ್ಕಂಥದ್ದು ಈಸ್ಟ್ರೋಜನ್ ಇದೆ. ಅದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂಥದ್ದು ಸಸ್ಯ ಹಾರ್ಮೋನುಗಳು. ಸಸ್ಯ ಹಾರ್ಮೋನುಗಳಲ್ಲಿ ಕೂಡ ಏನಿದಾವಪ್ಪ ಅಂದರೆ 2 ಟೈಪ್ ಇದ್ದಾವೆ. ಒಂದು ಬೆಳವಣಿಗೆಯನ್ನು ಉತ್ತೇಜನ ಮಾಡ್ತವೆ, ಇನ್ನು ಬೆಳವಣಿಗೆಯನ್ನು ಕುಂಠಿತವನ್ನು ಮಾಡ್ತವೆ. ಬೆಳವಣಿಗೆಯನ್ನು ಉತ್ತೇಜನ ಮಾಡೋದು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕಿನಿನ್. ಆಕ್ಸಿನ್ ಮಾಡೋದು ಜೀವಕೋಶಗಳ ಉದ್ದ, ಜಿಬ್ಬರ್ಲಿನ್ ಮಾಡೋದು ಕಾಂಡದ ಉದ್ದ,
ಸೈಟೋಕಿನಿನ್ ಮಾಡೋದು ಕೋಶದ ವಿಭಜನೆ. ಬಟ್ ಬೆಳವಣಿಗೆಯನ್ನು ಕುಂಠಿತ ಯಾವ್ದು ಮಾಡ್ತದಪ್ಪ ಅಂದ್ರೆ ಆಬಿಸಿಕ್ ಆಮ್ಲ ಮತ್ತು ಇಥಿಲೀನ್ ಆಮ್ಲ. ಇದು ಇಂಪಾರ್ಟೆಂಟ್ ಇದೆ. ಧನ ಪ್ರಕಾಶಾನುವರ್ತನೆ, ಜಲಾನುವರ್ತನೆ, ತಾಪಾನುವರ್ತನೆ, ಗುರುತ್ವಾನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕಾನುವರ್ತನೆ ಅಂತ ಕೇಳೋದು. ಇನ್ನು ಸಸ್ಯ ಹಾರ್ಮೋನ್ಗಳಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇನ್ನು ಇದು ನಿಮಗೆ ಎಕ್ಸ್ಪ್ಲನೇಷನ್ ಬರಬೇಕು. ವಿದಳನದಲ್ಲಿ ಬ್ಯಾಕ್ಟೀರಿಯಾದಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿ ವಿದಳನ, ಲಿಸ್ಮೇನಿಯಾದಲ್ಲಿ ದ್ವಿವಿದಳನ, ಹೈಡ್ರಾದಲ್ಲಿ ಮಗ್ಗುವಿಕೆ, ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ, ಈಸ್ಟ್ ಮತ್ತು ಶೈವಲ ತುಂಡರಿಕೆಯಲ್ಲಿ ನಡೀತದ. ಬ್ರಯೋಫಿಲಮ್ನಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಏನಾಗ್ತದಪ್ಪ ಅಂದರೆ ನಡೀತದ. ಓಕೆನಾ. ಇನ್ನು ಬಹುವಿದಳನ ಪ್ಲಾಸ್ಮೋಡಿಯಮ್ದಲ್ಲಿ ನಡೀತದೆ. ಬೀಜಗಳ ಉತ್ಪಾದನೆ ರೈಜೋಪಸ್ನಲ್ಲಿ. ಸ್ವಲ್ಪ ಎಕ್ಸ್ಪ್ಲನೇಷನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಇತ್ತು. ಓಕೆನಾ. ಸೊ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಗಂಡು ಸಂತಾನೋತ್ಪತ್ತಿ, ಹೆಣ್ಣು ಸಂತಾನೋತ್ಪತ್ತಿ 3 or 4 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ. ಕೆಲವು ಸರಿ 5 ಮಾರ್ಕ್ಸ್ಗೂ ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಬರ್ಬೋದು. ಓಕೆ. ಗಂಡು ಸಂತಾನೋತ್ಪತ್ತಿಯಲ್ಲಿ ವೃಷಣ ಚೀಲ, ವೀರ್ಯನಾಳ, ಪ್ರೋಸ್ಟೇಟ್ ಗ್ರಂಥಿ, ಶೀಷ್ಣ. ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಇರ್ತಕ್ಕಂಥದ್ದು ಇವೆಲ್ಲವುಗಳು ಇದ್ದಾವೆ. ಸೊ ವಿಶೇಷವಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬರೋದು ಯಾವುದಪ್ಪ ಅಂತಂದರೆ ಋತುಚಕ್ರ. ಓಕೆನಾ. ಇಲ್ಲಿ ಋತುಚಕ್ರ ಇದಿದೆ ನೋಡಿ. ಎಸ್. ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡಾಣುಗಳನ್ನು ಬರಮಾಡಿಕೊಳ್ಳಲು ಗರ್ಭಕೋಶ ಹೇಗೆ ಸಿದ್ಧವಾಗ್ತದೆ ಅಂತ ಕೇಳಿದರೆ ಇದು. ಆಮೇಲೆ ಗರ್ಭ ನಿರೋಧಕಗಳನ್ನು ತಡೆಗಟ್ಟತಕ್ಕಂಥ ಕ್ರಮಗಳು ಪುರುಷರಲ್ಲಿ ಯಾವುದಿದ್ದಾವೆ, ಮಹಿಳೆಯರಲ್ಲಿ ಯಾವುದಿದ್ದಾವೆ. ಸೊ ಋತುಚಕ್ರ ಹೇಳಿದೆ. ಓಕೆನಾ. ಅಂಡ ಫಲಿತಗೊಳ್ಳದಿದ್ದರೆ ಗರ್ಭಾಶಯದ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುವುದೇ ಋತುಚಕ್ರ. ಓಕೆನಾ. ಆಮೇಲೆ ಜರಾಯು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ನೋಡಿ. ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸ್ತದೆ. ತಟ್ಟೆ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಓಕೆನಾ. ಇನ್ನು ನೆಕ್ಸ್ಟ್ ಅದರ ಕಾರ್ಯ ಏನಪ್ಪ ಅಂದರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನನ್ನು ಒದಗಿಸ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾವಿನ ಮೂಲಕ ಹೊರಹಾಕ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮೆಂಡಲ್ರವರ ಒಂದು ಚಕ್ಕರ್ ಬೋರ್ಡ್ ಬರ್ತದೆ. ಏಕತಳೀಕರಣ ಇದೆ. ಮೊನೋ ಹೈಬ್ರಿಡ್ ಕ್ರಾಸ್ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಏಕತಳೀಕರಣದಲ್ಲಿ ವ್ಯಕ್ತಾನುರೂಪ 3:1, ಆಮೇಲೆ ಗುಣಾನುಪಾತ 1:2:1. ಸೊ ನೆನಪಿಟ್ಕೊಡ್ರಿ, ಏಕತಳೀಕರಣ ಇರೋದು. ಇನ್ನು ದ್ವಿತಳೀಕರಣ ಅಂತ ಕರೀತಾರೆ. ಡೈಹೈಬ್ರಿಡ್ ಕ್ರಾಸ್ ಅಂತ ಕರೀತಾರೆ. ಇಲ್ಲಿರ್ತಕ್ಕಂಥ ಒಂದು ಅನುಪಾತ ಎಷ್ಟಿದೆ ಅನ್ನೋದನ್ನು ಕೂಡ ನೀವೇನು ಮಾಡಬೇಕಾಗ್ತದೆ ಅಂದರೆ ನೋಡಬೇಕು. ಇದು 9:3:3:1. ಇದು ಪೂನೆಟ್ನ ಚಕ್ಕರ್ ಬೋರ್ಡ್ ಅಂತ ಕರೀತಾರೆ. ಯಾವುದು? ಪೂನೆಟ್ನ ಚಕ್ಕರ್ ಬೋರ್ಡ್. ಇದು ದ್ವಿತಳೀಕರಣದಲ್ಲಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್. 3ರಲ್ಲಿ ಒಂದಂತೂ ಕೂಡ ಬಂದೇ ಬರ್ತದೆ. ಇನ್ನು ಲಿಂಗ ನಿರ್ಧಾರ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮನುಷ್ಯರಲ್ಲಿ ಲಿಂಗ ನಿರ್ಧಾರ ಮಾನವನಲ್ಲಿ ಹೇಗೆ ಆಗ್ತದೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಲಾಸ್ಟ್ ಇಲ್ಲಿ ನೋಡ್ತಕ್ಕಂಥದ್ದಾದರೆ 1 ಮಾರ್ಕರ್ ಕ್ವಶನ್ಸ್ಗಳಲ್ಲಿ ಬರೋದಾದರೆ ಆಹಾರ ಸರಪಳಿ ಅಂದರೆ ಏನು ನೋಡ್ಕೊಂಡೋಗಿ. ಒಂದು ಪೋಷಣಾಸ್ತರದಿಂದ ಮುಂದಿನ ಪೋಷಣಾಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ ಆಗೋದಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಆಹಾರ ಸರಪಳಿ ಅಂತಲೇ ಕರೆಯೋದು. ಓಕೆನಾ. ಇನ್ನು ಪೋಷಣಾಸ್ತರ ಅಂದರೆ ಏನು ಅಂತ ಕೇಳ್ಬೋದು. ಆಹಾರ ಸರಪಳಿ ಆದ ನಂತರ ಪೋಷಣಾಸ್ತರ ಅಂದರೆ ಆಹಾರ ಸರಪಳಿಯ ವಿವಿಧ ಮಜಲುಗಳೇ ಪೋಷಣಾಸ್ತರ. ಇನ್ನು ಜೈವಿಕ ಸಂವರ್ಧನೆ ಇದು ಇಂಪಾರ್ಟೆಂಟ್ ಇದೆ. 1 ಮಾರ್ಕರ್ಗೂ ಕೂಡ ನಿಮಗೆ ಕೇಳ್ತಾರೆ. ಇಲ್ಲಿ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಂತೆ ಸಾಂದ್ರತೆ ದ್ವಿಗುಣವಾಗುವ ಕ್ರಿಯೆ ಜೈವಿಕ ಸಂವರ್ಧನೆ. ಇವೆರಡೂ ಸ್ವಲ್ಪ ನೋಡ್ಕೊಡ್ರಿ. ಇದು ನಿಮಗೆ ಆಹಾರ ಸರಪಳಿಯಲ್ಲಿ ಉದಾಹರಣೆಯಲ್ಲಿ ಕೇಳಬಹುದು ಯಾವುದು ಯಾವ್ಯಾವ ವರ್ಗದಲ್ಲಿದೆ ಅಂತಕ್ಕಂಥದ್ದು. ಇನ್ನು ಓಝೋನ್ ಪದರು, ಮುಖ್ಯವಾಗಿರ್ತಕ್ಕಂಥ ಓಝೋನ್ ಪದರು ಏನಪ್ಪ ಅಂತಂದರೆ ನಾಶವಾಗಲಿಕ್ಕೆ ಕಾರಣ ಏನು? ಓಝೋನ್ ಪದರು ಹೇಗೆ ರೂಪುಗೊಂಡಿದೆ ಅಂದರೆ ಅದು ಸೂರ್ಯನಿಂದ ಬರ್ತಕ್ಕಂಥ ಅಪಾಯಕಾರಿ ನೇರಳಾತೀತ ವಿಕಿರಣಗಳು ಆಕ್ಸಿಜನ್ O2 ವಿಭಜಿಸಿ ಆಕ್ಸಿಜನ್ ಪರಮಾಣುವನ್ನು ಉಂಟು ಮಾಡ್ತದೆ. ಹಾಗಾದರೆ ಓಝೋನ್ ಪದರಕ್ಕೆ ಮುಖ್ಯ ಕಾರಣ ಕ್ಲೋರೋಫ್ಲೋರೋಕಾರ್ಬನ್, ಇನ್ಸುಲೇಟಿಂಗ್ ಫೋಮ್ ಮತ್ತು ಸಿಲಿಂಡರ್ಗಳ ಬಳಕೆ, ರೆಫ್ರಿಜರೇಟರ್ ಮತ್ತು ಶೀತಲೀಕರಣದ ಬಳಕೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಓಝೋನನ್ನು ನಾಶದ ಪರಿಣಾಮಗಳಲ್ಲಿ ಉತ್ಪರಿವರ್ತನೆ, ಮಾನವನ ಚರ್ಮದ ಕ್ಯಾನ್ಸರ್, ಗರ್ಭಪಾತ, ದ್ಯುತಿ ಸಂಶ್ಲೇಷಣೆ ಕುಂಠಿತ ಆಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇಷ್ಟು ಬಯಾಲಜಿಯಲ್ಲಿ ನೋಡಿದರೆ ಮೇನ್ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ನು ಚೆನ್ನಾಗಿ ಬರೀರಿ. ರಾತ್ರಿ 9 ಗಂಟೆಗೆ ಸಮಾಜ ವಿಜ್ಞಾನದ ಲೈವ್ ಕ್ಲಾಸ್ ಇರ್ತದೆ. ಅಲ್ಲಿ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.